ಜನಗಳೇ, ಈ ಸ್ಟೀಲ್ ಬ್ರಿಡ್ಜಿಂದ ಗುದ್ದಾಟ ಸುಮಾರು ದಿನಗಳಿಂದ ನಡ್ಕೊಂಡ ಬಂದಿತ್ರಿಪ್ಪ. ಈ ಸ್ಟೀಲ್ ಬ್ರಿಡ್ಜಿನ ಗಲಾಟೆ ಬಿಜೆಪಿ ಮತ್ತು ಕಾಂಗ್ರೆಸ್ನವರಷ್ಟೇ ಅಲ್ಲದೆ ಸಾಮಾನ್ಯ ಜನರನ್ನು ಹಿಂಡಿ ಹಿಪ್ಪಿ ಮಾಡಿಬಿಟ್ಟಿತ್ತು ಇತ್ತೀಚೆಗೆ. ಆದ್ರೆ ಈ ಕೊನೆಗೂ ಏನಾಗ್ಬಿಟ್ಟಿದ್ರಪ್ಪ ಅಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಜನಗಳ ಹೋರಾಟಕ್ಕೆ ಮಣಿದ್ಬಿಟ್ಟು ಸ್ಟೀಲ್ ಬ್ರಿಡ್ಜ್ ವಿಚಾರವನ್ನ ಕೈ ಬಿಟ್ಟೈತೆ. ಜನಗಳೇ, ಹಂಗಿದ್ರೆ ಇದು ಕಾಂಗ್ರೆಸ್ಸಿನ ಸೋಲ ಅಥವಾ ಬಿಜೆಪಿಯವರ ಗೆಲುವ ಅಥವಾ ನಮ್ಮ ನಿಮ್ಮಂತ ಸಾಮಾನ್ಯ ಜನರ ಹೋರಾಟದ ಪ್ರತಿಫಲನ? ಇದಕ್ಕ ಯಾರ್ಯಾರು ಏನೇನು ಉತ್ತರ ಕೊಡ್ತಾರ ಅಂತ ಕೇಳ್ಕೊಂಬರನ್ನು ಬರ್ರಿ. ಸಿಎಂ ಸಾಹೇಬ್ರೆ, ಸ್ಟೀಲ್ ಬ್ರಿಡ್ಜ್ ಅನ್ನ ನೀವು ಕೈ ಬಿಟ್ಟಿದ್ಯಾಕೆ? ಬಿಜೆಪಿ ಅವರು ಒಂದು ಷಡ್ಯಂತ್ರ. ಅಲ್ರಿ, ಹಂಗಂದ್ರೆ ಏನ್ರಿ ಇದು? ಪೊಲಿಟಿಕಲ್ ಕಾನ್ಸ್ಪಿರೇಸಿ. ಈ ಸ್ಟೀಲ್ ಬ್ರಿಡ್ಜ್ ವಿಚಾರದಾಗ ಬಿಜೆಪಿ ಅವರು ಅಂತ ತಪ್ಪು ಕೆಲಸ ಏನ್ ಮಾಡಿದ್ರಿ? ಸುಳ್ಳಿದೆ ನೂರು ಸರಿ. ಅಂದ್ರೆ ಈ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದಲ್ಲಿ ಸರ್ಕಾರದವರು ಸಿಕ್ಕಾಪಟ್ಟಿ ಗೋಲ್ಮಾಲ್ ಮಾಡ್ರ ಅಂತ ಸುಳ್ಳು ಹೇಳಿ 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 ಜನರಿಗೆ ಅದನ್ನ ನಂಬಿಸ್ಬಿಟ್ರು ಅಂತ ಹೇಳ್ತೀರಿ, ಹೌದನ್ರಿಪ್ಪ? ಅದನ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಹಂಗಿದ್ರೆ ನೀವು ಸ್ಟೀಲ್ ಬ್ರಿಡ್ಜ್ ಪ್ಲಾನ್ ಕೈ ಬಿಟ್ಟಿದ್ದು ಇದಕ್ಕನ್ರಿ? ಬೇರೆ ಯಾವ ವಿಚಾರನೂ ಇಲ್ಲ ಅಂತೀರಿ? ಬೇರೆ ಏನು ವಿಚಾರ ಇಲ್ಲ, ನಾನು ಹೇಳಿದ್ದೀವಿ. ಅಲ್ರಿಪ್ಪ, ಈ ಸ್ಟೀಲ್ ಬ್ರಿಡ್ಜ್ಗಳಲ್ಲಿ ಫೇಕ್ ಬ್ರಿಡ್ಜ್ಗಳು ಜಾಸ್ತಿ ಇರ್ತಾವಂತ. ಹಿಂಗಾಗಿ ಇದು ಕೂಡ ಹಂಗ ಇರ್ಬೋದನ್ನ ಅನ್ಕೊಂಡು ಒಂದಿಷ್ಟು ಜನಗಳು ಪ್ರತಿಭಟನೆ ಮಾಡಿದ್ರಂತ. ಒಂದ್ ವೇಳೆ ಇದು ಫೇಕ್ ಅಲ್ಲ, ನಿಜವಾದದ್ದ ಪರ್ಫೆಕ್ಟ್ ಆಗಿರೋದ ಬ್ರಿಡ್ಜ್ ಇದು ಅಂತ ನಿಮಗ್ ಪಕ್ಕ ಆಗೈತಂದ್ರೆ ನೀವು ಕಂಟಿನ್ಯೂ ಮಾಡ್ಬೋದಿತ್ತಲ್ರಿ? ಇದು ಫೇಕೆ. ಹಂಗಿದ್ರೆ ಮತ್ತೆ ನಾವು ಏನು ಮಾಡಕ್ಕಾಗಲ್ಲ ಬಿಡ್ರಿ. ಅಲ್ರಿಪ್ಪ, ಮತ್ತದು ಫೇಕ್ ಅಂತಂದ್ಮೇಲೆ ಯಾಕೆ ನೀವು ಆ ಪ್ರಾಜೆಕ್ಟ್ ಅಲ್ಲಿ ಮುಂದುವರ್ಯಾಕೆ ಹೋಗಿದ್ರಿ? ಫೇಕ್ ಅಂತ ಯಾರು ಹೇಳಿರೋರು? ಹೋಗೋ ನಿನ್ನ, ಏನ್ ಮಾಡ್ತೀರಿ? ಈಗ ನೀವ ಹೇಳಿದ್ರಲ್ರಿಪ್ಪ. ಜನಗಳೇ, ಈ ಸ್ಟೀಲ್ ಬ್ರಿಡ್ಜ್ ನಮಗ್ ಬೇಡ 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 ಅಂತ ಸರ್ಕಾರದ ವಿರುದ್ಧ ಬಿಜೆಪಿಯವರು ಸಿಕ್ಕಾಬಟ್ಟಿ ಪ್ರತಿಭಟನೆ ಮಾಡಿಬಿಟ್ಟವ್ರೆ. ಸೊ ಅವರೆಲ್ಲ ಈಗ ಏನೇನು ಮಾತಾಡ್ತಾರೆ ಕೇಳನ್ ಬರ್ರಿ. ಎಡ್ಡಿಜೆ ಅವರೇ, ಸ್ಟೀಲ್ ಬ್ರಿಡ್ಜ್ ಪ್ಲಾನ್ ಅನ್ನ ಸರ್ಕಾರ ಕೈ ಬಿಟ್ಟೈತಲ್ರಿ? ನಾವು ಮಾಡ್ತಿದ್ದ ಹೋರಾಟಕ್ಕೆ ನಾವು ತಡೆ ಹಾಕ್ಬೋದು ಅನ್ನೋ ಭ್ರಮೆನಲ್ಲಿ ಅವರಿದ್ರೆ ಇದು ಅಸಾಧ್ಯವಾದಂಥದ್ದು. ಈ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ. ಹಾಗೆ ಸಿಎಂ ಸಾಹೇಬ್ರೆ, ಎಡ್ಡಿಜೆ ಅವ್ರು ಹಿಂಗಂದ್ರ ನೋಡ್ರಿಪ್ಪ. ಪಕ್ಷದ ಸರ್ಕಾರದ ಇಮೇಜ್ ಅನ್ನ ಟ್ಯಾರ್ನಿಶ್ ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಒಬ್ಬ ಈ ದೇಶ ಕಂಡಂತ ದೊಡ್ಡ ಭ್ರಷ್ಟ. ಅಯ್ಯೋ ರಾಮ ರೇ, ಎಡ್ಡಿಜೆ ಅವರೇ, ಚಂಡಿಗೆ ನಿಮ್ಮ ಅಂಗಳಕ್ಕೆ ಬಂತು. ಎದುರಿಸಿದ್ರೆ ನಾನು ಎದುರಲ್ಲ, ಬಗ್ಗಲ್ಲ, ಜಗ್ಗಲ್ಲ. ನೀವು ನೋಡಿದ್ರೆ ಬಗ್ಗಲ್ಲ ಜಗ್ಗಲ್ಲ ಅಂತೀರಿ, ಅವ್ರು ನೋಡಿದ್ರೆ ಹರಿಯಲ್ಲ ಮುರಿಯಲ್ಲ ಅಂತಾರೆ. ಅಲ್ರಿಪ್ಪ, ಹಿಂಗ ಮುಂದುವರೆದ್ರೆ ಹೆಂಗ್ರಿಪ್ಪ? ಈಗ ನೀವು ಹಿಂಗಂದ್ರೆ ನಿಂಬು ತಗೊಂಡೋಗಿ ನಾವು ಅವ್ರ ಮುಂದೆ ಹೇಳ್ತೇವೆ, ಅವ್ರು ನಿಮ್ಗಿಂತ ಕೆಟ್ಟದಾಗಿರೋ ಪದಗಳನ್ನ ಬಳಸ್ಬಿಟ್ಟು ಅವ್ರು ಮಾತಾಡ್ತಾರೆ ನಿಮಗೆ. ಒಂದ್ ವೇಳೆ ಅವ್ರು ನಿಮ್ಗಿಂತ ಕೆಟ್ಟದಾಗಿ ಪದ ಬಳಸಿದ್ರೆ ಏನ್ ಮಾಡ್ತೀರಿ ನೀವು? ಅದಕ್ಕೆ ಇನ್ನೊಂದು ಉಳಿದಿರೋದು ಒಂದೇ ಮಾರ್ಗ, ನಾವು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕುವಂಥದ್ದು. ಅಲ್ಲ, ಇವರ ನಿಜ ಅನ್ರಿಪ್ಪ, ನಿಜವಾಗ್ಲೂ ಕೇಸ್ ಹಾಕ್ತೀರೇನ್ರಿ? ಸೊ ಇದು ಮಿತಿಮೀರಿ ಹೋದ್ರೆ ಲೀಗಲ್ ಅಡ್ವೈಸ್ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ತಗೋ. ಅಲ್ರಿಪ್ಪ, ಈಗ ಇದನ್ನ ಬಿಟ್ಬಿಡೋಣ. ಈಗ ಈ ಡೈರಿ ವಿಚಾರಕ್ಕೆ ಬಂದ್ರೆ ಏನ್ ಹೇಳ್ತೀರಿ ನೀವು? CBI ತನಿಖೆ ಮಾಡಿದ್ರೆ ಸತ್ಯ ಸಂಗತಿಗಳು ಈಚೆಗೆ ಬರುತ್ತೆ, ನಂಬರ್ 1. ಓಕೆ. ನಂಬರ್ 2, ಸ್ಟೀಲ್ ಬ್ರಿಡ್ಜಲ್ಲಿ 100-165 ಕೋಟಿ ತಗೊಂಡೋದು ನಿಜ ಅಂತ ಹೇಳಿದ್ದೆ, ಅದು ಸಾಬೀತಾಗಿದೆ. ಯಾಕೆಂದರೆ ಆ ಡೈರಿ ಸಿಕ್ಕಿರೋದು ನಿಜ ಅಂತ ಅವ್ರು ಒಪ್ಕೊಂಡಾಗಿದೆ. ಓಕೆ. ಸೊ ನಾನು ಮುಖ್ಯಮಂತ್ರಿ ಒತ್ತಾಯ ಮಾಡುವಂಥದ್ದು ನೀವು ಪ್ರಾಮಾಣಿಕರಿದ್ದರೆ ಲೇಸಿಂಗ್ ಡೈರಿ ವಿಷಯದಲ್ಲಿ, ಈ ಡೈರಿ ವಿಷಯದಲ್ಲಿ ಎರಡನ್ನೂ CBI ವಹಿಸಕ್ಕೆ ನಿಮ್ಗೆ ಏನು ತೊಂದರೆ? ಸಮರ್ಥನೆಗಳು ಚೆನ್ನಾಗಿ ಕೊಡ್ತೀರಪ್ಪ, ಮುಂದೇನು? ಸೇಮ್ ಸಾಹೇಬ್ರೆ, ನಿಮ್ಮ ಅಭಿಪ್ರಾಯ ಏನ್ರಿಪ್ಪ ಇದಕ್ಕೆ? ಆ ಡೈರಿ ನಂದಲ್ಲ ಅಂತ ಡಿರೈ ಮಾಡಿದ್ದಾರೆ. ಓಕೆ. ಇವ್ರ ಮನೇಲಿ ಸಿಕ್ತಲ್ಲ, ಅದಕ್ಕೆ ಏನು ಹೇಳ್ತೀನಿ ಯಡಿಯೂರಪ್ಪ? ಡೈರಿ ಸಿಕ್ಕಿದೆಯಲ್ಲ, ಇವರ ಟ್ರೆಜರರ್ ಆಗಿದ್ದ, ಅಲ್ಲಿ ಸಿಕ್ಕಿದೆಯಲ್ಲ, ಇವ್ರ ಹೆಸರಲ್ಲಿ ಯಡಿಯೂರಪ್ಪ ಹೆಸರಿದೆ, ನಮ್ಮ ಹೆಸರಿದೆ, ಅದಕ್ಕೆ ಏನು ಹೇಳ್ತೀನಿ ಯಡಿಯೂರಪ್ಪ? ಹಿಂಗಂದ್ರೆ ನೋಡ್ರಿಪ್ಪ, ಅವರು ಎರಡು ಸತ್ಯ ಈಚೆಗೆ ಬರಲಿ, ನಾಡಿನ 6.5 ಕೋಟಿ ಜನ ತೀರ್ಮಾನ ಮಾಡಲಿ. ಅಂದ್ರೆ ನೀವ್ ಹೇಳಿದ್ದು ಎರಡೂ ಡೈರಿಗಳ ಪರೀಕ್ಷೆ ಆಗ್ಲಿ ಅಂತ. ಹಂಗಿದ್ರೆ ಎರಡೂ ಡೈರಿ ಪರೀಕ್ಷೆಗೆ ನಿಮ್ದು ಒಪ್ಪಿಗೆ ಆಯ್ತು? ಅದಕ್ಕೆ ನಾನು ಸಿದ್ಧ ಇದ್ದೀನಲ್ಲ. ಇದಕ್ಕೇನ್ ಹೇಳ್ತೀರಿ ಸಿಎಂ ಸಾಹೇಬ್ರೆ? ಪಕ್ಷದ ಸರ್ಕಾರದ ಇಮೇಜ್ ಅನ್ನ ಟ್ಯಾರ್ನಿಶ್ ಮಾಡಬೇಕು ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವರು ಒಬ್ಬ ಈ ದೇಶ ಕಂಡಂತ ದೊಡ್ಡ ಭ್ರಷ್ಟ. ಅವ್ರು ಇನ್ನೊಬ್ಬರ ಬಗ್ಗೆ ಏನ್ ಹೇಳ್ತಾರೆ? ಹಂಗಂತೀರಾ? ಹಂಗಿದ್ರೆ ತನಿಖೆ ಆಗೋವರೆಗೂ ಬ್ಯಾಡ್ ಬಿಡ್ರಿಪ್ಪ, ಹೋಗ್ಲೆತ್ತಾಗ. ಮಹಾಜನಗಳೇ, ಈಗ ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ವಿಷಯ ಏನ್ರಿಪ್ಪ ಅಂತಂದ್ರೆ, ಬೆಳಗಾವಿಯ ಈ ಸಂಭಾಜಿ ಪಾಟೀಲ್ರು ನಿಮಗೆಲ್ಲ ಚಿರಪರಿಚಯ ಅಂತ ನಾನು ಅನ್ಕೊಂಡೇನಿ. ಇವ್ರ ಬಗ್ಗೆ ನಿಮಗೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದು ಬೇಡ ಅಂತಲೂ ನಾನು ಅನ್ಕೊಂಡೇನಿ.
ಇವ್ರ ವಿಶೇಷತೆ ಏನಂತ ನಿಮಗೆ ಗೊತ್ತಿಲ್ರಿಪ್ಪ. ಇವ್ರು ಏನ್ರಿಪ್ಪ ಮೊದ್ಲು ಹೆಂಗಿದ್ರು ಅಂತಂದ್ರೆ ನಾವೇನಾರ ಇವ್ರ ಮುಂದೆ ಹೋಗಿ ಮೈಕ್ ಹಿಡಿದು ಮಾತಾಡ್ರಿಪ್ಪ ಅಂತಂದ್ರೆ ಒಂದೇ ಒಂದು ಕನ್ನಡ ಅಕ್ಷರನೂ ಮಾತಾಡ್ತಿರ್ಲಿಲ್ಲ ಇವರು. छोटी विधानसभा बांधली, स्वर्ण विधानसभा बांधून आज त्यांनी काही वर्षापासून या ठिकाणी अधिवेशन ನಾವ ಬಾಯ್ ಬಿಟ್ಟು ಕನ್ನಡದಾಗ ಮಾತಾಡ್ರಿಪ್ಪ ಅಂತ ಕೇಳಿದ್ರು ನನಗೆ ಕನ್ನಡ ಗೊತ್ತಿಲ್ಲ ಅಂತ ಮರಾಠಿ ಭಾಷೆಯಲ್ಲೇ ಇವ್ರು ಹೇಳ್ತಿದ್ರು. जेणेकरून कर्नाटक राज्याने बॅरोमध्ये छोटी विधानसभा बांधली, स्वर्ण विधानसभा बांधून ಆದ್ರೆ ಈಗ ಕಾಲ ಬದಲಾಗಿದೆ, ಸಮಯ ಬದಲಾಗಿದೆ, ಹಿಂಗಾಗಿ ಇವರು ಬದಲಾಗ್ಯಾವ್ರೆ. ಇವ್ರು ಹೆಂಗ್ ಬದಲಾಗ್ಯಾರ ಅಂತ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಏನು ಹೇಳೋದು, ಬೆಳಗಾವಿ ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ನಾವು ಎಲ್ಲರೂ ಒಕ್ಕಟ್ಟಾಕಿ ಮೇರು ಡಿಪ್ಟಿ ಮೇಯರ್ ಮಾಡಿದ್ದೀವಿ. ಈಗಾಗಲೇ ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನ ಅಭಿನಂದನೆ ಸಲ್ಲಿಸಿ ಬೆಳಗಾವಿ ಡೆವಲಪ್ಮೆಂಟ್ ಮಾಡಬೇಕು, ಇದೇ ಒಂದು ಉದ್ದೇಶ. ಕಾರ್ಪೊರೇಷನ್ ಸಭಾಗೃಹ ಒಳಗೆ ಗಡಿ ವಿಷಯ ನಾವು ತೆಗೆದಿಲ್ಲ, ರೆಜುಲೇಷನ್ ಮಾಡಿಲ್ಲ. ಮುಂದೆ ನಾನು ಇವತ್ತು ನಾನು ಭವಿಷ್ಯವನ್ನು ಹೇಳಕ್ಕೆ ನಿಂತಿಲ್ಲ. ಏನು ಮಾಡ್ತೀರಿ, ಎಷ್ಟು ಸ್ವಚ್ಛವಾಗಿ, ಸ್ಪಷ್ಟವಾಗಿ, ಚಂದವಾಗಿ, ಅಂದವಾಗಿ ಕನ್ನಡನ ಈಗ ಮಾತಾಡ್ತಾರೆ. ಅಂದ್ರೆ ಅವಾಗ ನಮಗೆ ಕನ್ನಡ ಬರಂಗಿಲ್ಲ ಅಂತ ಹೇಳಿದವ್ರು ಇವರು ಈಗ ಹಿಂಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡಕತ್ರು ಅಂತ ನನಗೆ ಶಾಕ್ ಆಗಿಬಿಟ್ಟು ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿದೆ. ಅದಕ್ಕೆ ಅವ್ರು ಏನು ಉತ್ತರ ಹೇಳಿದ್ರಂತ ಇಲ್ಲಿ ಕೇಳ್ರಿ. ರಾಜಕೀಯ ಒಳಗೆ ಯಾವಾಗ ಏನಾಗ್ತದೆ ಹೇಳಕ್ಕೆ ಬರ್ತದೆ. ಹಾಂ, ಕೇಳಿಸ್ಕೊಂಡ್ರೆ ಅರ್ಥ ಆಯ್ತಾ ನಿಮಗೆ? ಇವ್ರು ಯಾಕೆ ಇವತ್ತಿಷ್ಟು ಸ್ಪಷ್ಟವಾಗಿ ಕನ್ನಡ ಮಾತಾಡಿದ್ರಿಪ್ಪ ಅಂತಂದರೆ, ಇವತ್ತು ಬೆಳಗಾವಿ ಪಾಲಿಕೆಗೆ MESನ ಒಬ್ಬರು ಸದಸ್ಯರು ಮೇಯರ್ ಆಗ್ಯಾರೆ. ಅದು ಕೊಟ್ಟವ್ರು ಯಾರಂದರೆ ನಮ್ಮವರೇ ಆದ ಕಾಂಗ್ರೆಸ್ ಪಕ್ಷದವರು. ಹೀಗಾಗಿ ಅವರು ನೀವು ಕನ್ನಡ ಮಾತಾಡ್ಬೇಕಂತ ಇವ್ರಿಗೆ ಚೂಚಿದ್ರಂತೆ. ಅದಕ್ಕೆ ಇವ್ರೀಗ ನಮ್ಮ ಮುಂದೆ ಬಂದಿಂತು ಸ್ಟೈಲಾಗಿ ಕನ್ನಡನ ಮಾತಾಡ್ಯವ್ರೆ. ಇದನ್ನೇ ಅನ್ನೋದು ರಾಜಕೀಯ ಅಂತ ಅವರೇ ಹೇಳ್ಬಿಟ್ರಲ್ರಿಪ್ಪ. ಸೊ ಜನಗಳೇ, ಇಲ್ಲಿ ಒಂದು ಸ್ಪಷ್ಟವಾಗಿ ನಿಮಗೆ ಹೇಳ್ತೇನೆ ಕೇಳ್ರಿ. ಇವರು MESನವ್ರು ನಮಗೆ ಬೆಳಗಾಂ ನಮ್ದು ಅಂತ ಹೋರಾಟ ಮಾಡೋದು ಯಾಕಂದ್ರೆ ರಾಜಕೀಯಕ್ಕೆ. ನನಗೆ ಕನ್ನಡ ಗೊತ್ತಿದ್ರು ಕೂಡ ನನಗೆ ಕನ್ನಡ ಬರೋಂಗಿಲ್ಲ ಮಾತಾಡೋಕಂತ ಇವ್ರು ಅವಾಗ ಮರಾಠಿಯಾಗಿ ಮಾತಾಡ್ದೆ ಯಾಕೆ ಹೇಳ್ರಿ? ಅದು ರಾಜಕೀಯ. ಹಂಗಾರೆ ಈಗ ಯಾಕೆ ಕನ್ನಡ ಬಂತು ಇವ್ರಿಗೆ? ಸೊ ಒಟ್ಟಿನಲ್ಲಿ ಇವರೆಲ್ಲ ರಾಜಕಾರಣಿಗಳು ಹೆಂಗ್ರಿಪ್ಪ ಅಂತಂದ್ರೆ ಹೆಂಗೆ ಬಂತು ಹಂಗೆ ಚಕಡಿ ಹೊಡಿತಾರೆ, ಹೆಂಗೆ ಬಂತು ಹಂಗೆ ಗಾಲಿ ಹೊಳ್ಳಿಸ್ತಾರೆ. ಸೊ ಇದು ರಾಜಕೀಯ. ನಗಣವ್ರೆ, ಏನು ಹೇಳ್ತೀರಿಪ್ಪ ಇದಕ್ಕೆ ನೀವು? ಬೆಳಗಾವಿಗೆ ಈಗ MESನ ಒಬ್ಬ ಸದಸ್ಯರು ಮೇಯರ್ ಆಗ್ಯಾವ್ರೆ, ಏನು ಹೇಳ್ತೀರಿ? ಕನ್ನಡಿಗರಿಗೆ ಲಭಿಸಬೇಕಾಗಿತ್ತು, ಓಕೆ, ನೋವಾಗಿದೆ. ಓಕೆ. ಒಂದು ಬಹಳ ಅತ್ಯಂತ ಚಿಂತನೆ ಇರತಕ್ಕಂಥದ್ದು, ಹಿಂದೆ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ನವೆಂಬರ್ 1ನೇ ತಾರೀಕು ಓಕೆ MESನವರು ಬಹಳ ಕೆಟ್ಟ ರೀತಿಯಲ್ಲಿ ಮೆರವಣಿಗೆ ಮಾಡಿ ಇಡೀ ರಾಜ್ಯದ ಸಂಸ್ಕೃತಿಗೆ, ನಾಡಿಗೆ ಅಗೌರವ ತಂದರು. ಓಕೆ, ಆವಾಗಲೇ ನಾವು ಹೇಳ್ದೋ MESನ ಇರ್ತಕ್ಕಂಥ ಈ ಒಂದು ಸಂಪೂರ್ಣ ಈ ಒಂದು ಸಂಸ್ಥೆಯನ್ನು ವಜಾ ಮಾಡಲೇಬೇಕು, ಓಕೆ ಅದನ್ನು ಹೇಳಿದ್ದು. ಮತ್ತು MESನವ್ರನ್ನ ಭಾಗವಹಿಸಿದಂಥ MESನವ್ರನ್ನೆಲ್ಲ ಗಡಿಪಾರು ಮಾಡಬೇಕು ಅಂತ ಹೇಳಿದ್ದು. ಸರ್ಕಾರ ನಿಧಾನ ಮಾಡ್ತು. ಹಂಗಾಗಿ ಇವತ್ತು ಹಿಂಗಾಗ್ಬಿಡ್ತಂತೀರಿ. ಸಂಪೂರ್ಣ ಸಂಸ್ಥೆಯನ್ನು ಮೇಯರ್ ಸೇರಿದಂಗೆ ವಜಾ ಮಾಡಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ. ಏನ್ ಮಾಡೋದ್ ಬಿಡ್ರಿ ನಗಣ್ಣ, ನಿಮ್ಮಂತರ ಇನ್ನೊಂದು 4 ಜನ ಫಿಲ್ಲರ್ಗಳು ನಮ್ಮ ರಾಜ್ಯಕ್ಕೆ ಇದ್ದಿದ್ರೆ ನಮ್ಮ ರಾಜ್ಯ ಇವತ್ತು ಎಲ್ಲೋ ಹೋಗಿ ಬಿಡ್ತಿತ್ತು ನಗಣ್ಣ. ನೀವೊಬ್ಬರ ಎಷ್ಟಂತ ಹೋರಾಟ ಮಾಡ್ತೀರಿ. ಅದಕ್ಕೆ ನಾಳಿಂದ ನಾನು ನಿಮ್ಮ ಜೊತೆ ಹೋರಾಟಕ್ಕೆ ಇದ್ದೇ ಇರ್ತೀನಿ. ಹೋರಾಟ ಮಾಡೋಣಂತ, ಕನ್ನಡ ಉಳಿಸೋನು, ಕನ್ನಡ ಬೆಳೆಸೋನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.